ದಸರಾ ದಿನದಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಚಾಮುಂಡೇಶ್ವರಿ ಉತ್ಸವವನ್ನು ಕೈಗೊಳ್ಳಲಾಗ್ತಿದೆ. ಅದರ ಅಂಗವಾಗಿ ಸಕ್ಕರೆಬೈಲು ಆನೆ ಬಿಡಾರದಿಂದ 3 ಆನೆಗಳನ್ನು ತಂದಿದ್ದೀವಿ. ಸಾಗರ, ಬಾಲಣ್ಣ ಮತ್ತು ಬಹದ್ದೂರ್ ಆನೆಗಳು ಬಂದಿರ್ತವೆ. ಇದರಲ್ಲಿ ಸಾಗರ ಪ್ರತಿ ವರ್ಷದಂತೆ ಸಾಗರ ಆನೆ ಅಂಬಾರಿಯನ್ನು ಹೊರ್ತದೆ. ಇಲ್ಲಿವರೆಗೆ ಸಾಗರ ಆನೆ ಈ ಶಿವಮೊಗ್ಗ ದಸರಾದಲ್ಲಿ 15 ಬಾರಿ ಪಾರ್ಟಿಸಿಪೇಟ್ ಮಾಡಿದ್ದು, 5 ಬಾರಿ ಅಂಬಾರಿಯನ್ನು ಹೊತ್ತಿರುವಂಥ ಒಂದು ಹೆಗ್ಗಳಿಕೆಯನ್ನು ಹೊಂದಿರ್ತದೆ. ಸೊ ಈ ವರ್ಷ 6ನೇ ಬಾರಿ ಅಂಬಾರಿ ಹೊರ್ತಾ ಇದೆ. ಸೊ ಇದಕ್ಕೆ ಶಿವಮೊಗ್ಗ ಜನತೆಗೆ ಈ ಒಂದು ದಸರಾ ಅಂಬಾರಿ ಮೆರವಣಿಗೆಯಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು, ಅಂಬಾರಿ ಉತ್ಸವ ಚೆನ್ನಾಗಿ ಆಗಬೇಕು ಅನ್ನೋದೊಂದು ನಮ್ಮ ಉದ್ದೇಶ. ಅದರ ಸಂಪೂರ್ಣ ತಯಾರಿಯನ್ನು ನೀವೆಲ್ಲರೂ ನೋಡ್ತಾ ಇದ್ರಿ, ಚೆನ್ನಾಗಿ ಆಗ್ತಾಯಿದೆ. ಮೊದಲನೇದಾಗಿ ಆನೆಗಳಿಗೆ ಸ್ನಾನ ಮಾಡಿಸಿ ಆಹಾರ ಕೊಟ್ಟು ಈಗ ಅದನ್ನ ಸಿಂಗಾರ ಮಾಡುವಂಥ ಕೆಲಸ ನಡೀತಾ ಇದೆ. ಸೊ ನಂತರದಲ್ಲಿ ಮಹಾನಗರ ಪಾಲಿಕೆಯವರು ಹೇಳ್ದಂಗೆ 2 ಗಂಟೆಗೆ ಅಂಬಾರಿಯನ್ನು ಕಟ್ಕೊಂಡು ಅಂಬಾರಿ ಮೆರವಣಿಗೆ ಮಾನ್ಯ ಉಸ್ತುವಾರಿ ಸಚಿವರ ಒಂದು ಬಂದ ಮೇಲೆ ಆ ಒಂದು ಅಂಬಾರಿ ಮೆರವಣಿಗೆ ಶುರುವಾಗತ್ತೆ, ಪ್ರಾರಂಭ ಆಗುತ್ತೆ. ಸೊ ಅಲ್ಲಿವರೆಗೆ ಈ ಒಂದು ಅಂಬಾರಿ ಉತ್ಸವ ಚೆನ್ನಾಗಿ ಆಗಲಿ ಅಂತ ಕೇಳ್ತಾ, ಅದಕ್ಕೆ ಈ ಒಂದು ಅಂಬಾರಿ ಮೆರವಣಿಗೆ, ಆನೆಗಳ ಮೆರವಣಿಗೆ ಚೆನ್ನಾಗಿ ಹೋಗೋದಕ್ಕೆ ನಮ್ಮ ಶಿವಮೊಗ್ಗ ಸಾರ್ವಜನಿಕ ಜನತೆ ಸಹಕಾರ ನೀಡಬೇಕಾಗಿ ನಾನು ಈ ಮೂಲಕ ಹೌದು, 1 ವಾರಗಳ ಕಾಲ ನಾವು ಈಗ ಬೆಳಿಗ್ಗೆ ಸಂಜೆ 2 ಸಮಯ ತಾಲೀಮು ನಡೆಸಿದ್ದೀವಿ. ಎಲ್ಲಿ ಆನೆ ಅಂಬಾರಿ ಮೆರವಣಿಗೆ ಸಾಗ್ತದೆ ಅದೇ ಸೇಮ್ ಒಂದು ದಾರಿಯಲ್ಲಿ ಅಂಬಾರಿ ತಾಲೀಮನ್ನು ನಡೆಸಿದ್ದೀವಿ. ಇವತ್ತು ಕೊನೆಯದಾಗಿ ಮಧ್ಯಾಹ್ನ ಅಂಬಾರಿ ಮೆರವಣಿಗೆ ನಡೀತದೆ. ಈ ಅಂಬಾರಿ ಮೆರವಣಿಗೆ ಸುಸೂತ್ರವಾಗಿ ನಡೆಯಲು ನಮ್ಮ ಶಿವಮೊಗ್ಗದ ಜನತೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹಂತದಲ್ಲಿ, ಈ ಒಂದು ಸಮಯದಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಆನೆಗಳು ಆರೋಗ್ಯವಾಗಿರ್ತವೆ, ಆರಾಮಾಗಿದ್ದು ಚೆನ್ನಾಗಿ ಆಹಾರ ನೀರನ್ನು ತಗೋತಾ ಇದ್ದಾವೆ, ಏನು ತೊಂದರೆ ಇಲ್ಲ. ದಸರಾ ದಿನದಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಚಾಮುಂಡೇಶ್ವರಿ ಉತ್ಸವವನ್ನು ಕೈಗೊಳ್ಳಲಾಗ್ತಿದೆ. ಅದರ ಅಂಗವಾಗಿ ಸಕ್ಕರೆಬೈಲು ಆನೆ ಬಿಡಾರದಿಂದ 3 ಆನೆಗಳನ್ನು ತಂದಿದ್ದೀವಿ. ಸಾಗರ, ಬಾಲಣ್ಣ ಮತ್ತು ಬಹದ್ದೂರ್ ಆನೆಗಳು ಬಂದಿರ್ತವೆ. ಇದರಲ್ಲಿ ಸಾಗರ ಪ್ರತಿ ವರ್ಷದಂತೆ ಸಾಗರ ಆನೆ ಅಂಬಾರಿಯನ್ನು ಹೊರ್ತದೆ. ಇಲ್ಲಿವರೆಗೆ ಸಾಗರ ಆನೆ ಈ ಶಿವಮೊಗ್ಗ ದಸರಾದಲ್ಲಿ 15 ಬಾರಿ ಪಾರ್ಟಿಸಿಪೇಟ್ ಮಾಡಿದ್ದು, 5 ಬಾರಿ ಅಂಬಾರಿಯನ್ನು ಹೊತ್ತಿರುವಂಥ ಒಂದು ಹೆಗ್ಗಳಿಕೆಯನ್ನು ಹೊಂದಿರ್ತದೆ. ಸೊ ಈ ವರ್ಷ 6ನೇ ಬಾರಿ ಅಂಬಾರಿ ಹೊರ್ತಾ ಇದೆ. ಸೊ ಇದಕ್ಕೆ ಶಿವಮೊಗ್ಗ ಜನತೆಗೆ ಈ ಒಂದು ದಸರಾ ಅಂಬಾರಿ ಮೆರವಣಿಗೆಯಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು, ಅಂಬಾರಿ ಉತ್ಸವ ಚೆನ್ನಾಗಿ ಆಗಬೇಕು ಅನ್ನೋದೊಂದು ನಮ್ಮ ಉದ್ದೇಶ. ಅದರ ಸಂಪೂರ್ಣ ತಯಾರಿಯನ್ನು ನೀವೆಲ್ಲರೂ ನೋಡ್ತಾ ಇದ್ರಿ, ಚೆನ್ನಾಗಿ ಆಗ್ತಾಯಿದೆ. ಮೊದಲನೇದಾಗಿ ಆನೆಗಳಿಗೆ ಸ್ನಾನ ಮಾಡಿಸಿ ಆಹಾರ ಕೊಟ್ಟು ಈಗ ಅದನ್ನ ಸಿಂಗಾರ ಮಾಡುವಂಥ ಕೆಲಸ ನಡೀತಾ ಇದೆ. ಸೊ ನಂತರದಲ್ಲಿ ಮಹಾನಗರ ಪಾಲಿಕೆಯವರು ಹೇಳ್ದಂಗೆ 2 ಗಂಟೆಗೆ ಅಂಬಾರಿಯನ್ನು ಕಟ್ಕೊಂಡು ಅಂಬಾರಿ ಮೆರವಣಿಗೆ ಮಾನ್ಯ ಉಸ್ತುವಾರಿ ಸಚಿವರ ಒಂದು ಬಂದ ಮೇಲೆ ಆ ಒಂದು ಅಂಬಾರಿ ಮೆರವಣಿಗೆ ಶುರುವಾಗತ್ತೆ, ಪ್ರಾರಂಭ ಆಗುತ್ತೆ. ಸೊ ಅಲ್ಲಿವರೆಗೆ ಈ ಒಂದು ಅಂಬಾರಿ ಉತ್ಸವ ಚೆನ್ನಾಗಿ ಆಗಲಿ ಅಂತ ಕೇಳ್ತಾ, ಅದಕ್ಕೆ ಈ ಒಂದು ಅಂಬಾರಿ ಮೆರವಣಿಗೆ, ಆನೆಗಳ ಮೆರವಣಿಗೆ ಚೆನ್ನಾಗಿ ಹೋಗೋದಕ್ಕೆ ನಮ್ಮ ಶಿವಮೊಗ್ಗ ಸಾರ್ವಜನಿಕ ಜನತೆ ಸಹಕಾರ ನೀಡಬೇಕಾಗಿ ನಾನು ಈ ಮೂಲಕ ಹೌದು, 1 ವಾರಗಳ ಕಾಲ ನಾವು ಈಗ ಬೆಳಿಗ್ಗೆ ಸಂಜೆ 2 ಸಮಯ ತಾಲೀಮು ನಡೆಸಿದ್ದೀವಿ. ಎಲ್ಲಿ ಆನೆ ಅಂಬಾರಿ ಮೆರವಣಿಗೆ ಸಾಗ್ತದೆ ಅದೇ ಸೇಮ್ ಒಂದು ದಾರಿಯಲ್ಲಿ ಅಂಬಾರಿ ತಾಲೀಮನ್ನು ನಡೆಸಿದ್ದೀವಿ. ಇವತ್ತು ಕೊನೆಯದಾಗಿ ಮಧ್ಯಾಹ್ನ ಅಂಬಾರಿ ಮೆರವಣಿಗೆ ನಡೀತದೆ. ಈ ಅಂಬಾರಿ ಮೆರವಣಿಗೆ ಸುಸೂತ್ರವಾಗಿ ನಡೆಯಲು ನಮ್ಮ ಶಿವಮೊಗ್ಗದ ಜನತೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹಂತದಲ್ಲಿ, ಈ ಒಂದು ಸಮಯದಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಆನೆಗಳು ಆರೋಗ್ಯವಾಗಿರ್ತವೆ, ಆರಾಮಾಗಿದ್ದು ಚೆನ್ನಾಗಿ ಆಹಾರ ನೀರನ್ನು ತಗೋತಾ ಇದ್ದಾವೆ, ಏನು ತೊಂದರೆ ಇಲ್ಲ. ದಸರಾ ದಿನದಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಚಾಮುಂಡೇಶ್ವರಿ ಉತ್ಸವವನ್ನು ಕೈಗೊಳ್ಳಲಾಗ್ತಿದೆ. ಅದರ ಅಂಗವಾಗಿ ಸಕ್ಕರೆಬೈಲು ಆನೆ ಬಿಡಾರದಿಂದ 3 ಆನೆಗಳನ್ನು ತಂದಿದ್ದೀವಿ. ಸಾಗರ, ಬಾಲಣ್ಣ ಮತ್ತು ಬಹದ್ದೂರ್ ಆನೆಗಳು ಬಂದಿರ್ತವೆ. ಇದರಲ್ಲಿ ಸಾಗರ ಪ್ರತಿ ವರ್ಷದಂತೆ ಸಾಗರ ಆನೆ ಅಂಬಾರಿಯನ್ನು ಹೊರ್ತದೆ. ಇಲ್ಲಿವರೆಗೆ ಸಾಗರ ಆನೆ ಈ ಶಿವಮೊಗ್ಗ ದಸರಾದಲ್ಲಿ 15 ಬಾರಿ ಪಾರ್ಟಿಸಿಪೇಟ್ ಮಾಡಿದ್ದು, 5 ಬಾರಿ ಅಂಬಾರಿಯನ್ನು ಹೊತ್ತಿರುವಂಥ ಒಂದು ಹೆಗ್ಗಳಿಕೆಯನ್ನು ಹೊಂದಿರ್ತದೆ. ಸೊ ಈ ವರ್ಷ 6ನೇ ಬಾರಿ ಅಂಬಾರಿ ಹೊರ್ತಾ ಇದೆ. ಸೊ ಇದಕ್ಕೆ ಶಿವಮೊಗ್ಗ ಜನತೆಗೆ ಈ ಒಂದು ದಸರಾ ಅಂಬಾರಿ ಮೆರವಣಿಗೆಯಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು, ಅಂಬಾರಿ ಉತ್ಸವ ಚೆನ್ನಾಗಿ ಆಗಬೇಕು ಅನ್ನೋದೊಂದು ನಮ್ಮ ಉದ್ದೇಶ. ಅದರ ಸಂಪೂರ್ಣ ತಯಾರಿಯನ್ನು ನೀವೆಲ್ಲರೂ ನೋಡ್ತಾ ಇದ್ರಿ, ಚೆನ್ನಾಗಿ ಆಗ್ತಾಯಿದೆ. ಮೊದಲನೇದಾಗಿ ಆನೆಗಳಿಗೆ ಸ್ನಾನ ಮಾಡಿಸಿ ಆಹಾರ ಕೊಟ್ಟು ಈಗ ಅದನ್ನ ಸಿಂಗಾರ ಮಾಡುವಂಥ ಕೆಲಸ ನಡೀತಾ ಇದೆ. ಸೊ ನಂತರದಲ್ಲಿ ಮಹಾನಗರ ಪಾಲಿಕೆಯವರು ಹೇಳ್ದಂಗೆ 2 ಗಂಟೆಗೆ ಅಂಬಾರಿಯನ್ನು ಕಟ್ಕೊಂಡು ಅಂಬಾರಿ ಮೆರವಣಿಗೆ ಮಾನ್ಯ ಉಸ್ತುವಾರಿ ಸಚಿವರ ಒಂದು ಬಂದ ಮೇಲೆ ಆ ಒಂದು ಅಂಬಾರಿ ಮೆರವಣಿಗೆ ಶುರುವಾಗತ್ತೆ, ಪ್ರಾರಂಭ ಆಗುತ್ತೆ. ಸೊ ಅಲ್ಲಿವರೆಗೆ ಈ ಒಂದು ಅಂಬಾರಿ ಉತ್ಸವ ಚೆನ್ನಾಗಿ ಆಗಲಿ ಅಂತ ಕೇಳ್ತಾ, ಅದಕ್ಕೆ ಈ ಒಂದು ಅಂಬಾರಿ ಮೆರವಣಿಗೆ, ಆನೆಗಳ ಮೆರವಣಿಗೆ ಚೆನ್ನಾಗಿ ಹೋಗೋದಕ್ಕೆ ನಮ್ಮ ಶಿವಮೊಗ್ಗ
ಸಾರ್ವಜನಿಕ ಜನತೆ ಸಹಕಾರ ನೀಡಬೇಕಾಗಿ ನಾನು ಈ ಮೂಲಕ ಹೌದು, ಒಂದು ವಾರಗಳ ಕಾಲ ನಾವು ಈಗ ಬೆಳಿಗ್ಗೆ ಸಂಜೆ 2 ಸಮಯ ತಾಲೀಮು ನಡೆಸಿದ್ದೀವಿ. ಎಲ್ಲಿ ಆನೆ ಅಂಬಾರಿ ಮೆರವಣಿಗೆ ಸಾಗ್ತದೆ ಅದೇ ಸೇಮ್ ಒಂದು ದಾರಿಯಲ್ಲಿ ಅಂಬಾರಿ ತಾಲೀಮನ್ನು ನಡೆಸಿದ್ದೀವಿ. ಇವತ್ತು ಕೊನೆಯದಾಗಿ ಮಧ್ಯಾಹ್ನ ಅಂಬಾರಿ ಮೆರವಣಿಗೆ ನಡೀತದೆ. ಈ ಅಂಬಾರಿ ಮೆರವಣಿಗೆ ಸುಸೂತ್ರವಾಗಿ ನಡೆಯಲು ನಮ್ಮ ಶಿವಮೊಗ್ಗದ ಜನತೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹಂತದಲ್ಲಿ ಈ ಒಂದು ಸಮಯದಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಆನೆಗಳು ಆರೋಗ್ಯವಾಗಿರ್ತವೆ, ಆರಾಮಾಗಿದ್ದು ಚೆನ್ನಾಗಿ ಆಹಾರ ನೀರನ್ನ ತಗೋತಾ ಇದ್ದಾವೆ, ಏನು ತೊಂದರೆ ಇಲ್ಲ. ದಸರಾ ದಿನದಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಚಾಮುಂಡೇಶ್ವರಿ ಉತ್ಸವವನ್ನು ಕೈಗೊಳ್ಳಲಾಗ್ತದೆ. ಅದರ ಅಂಗವಾಗಿ ಸಕ್ಕರೆಬೈಲು ಆನೆ ಬಿಡಾರದಿಂದ 3 ಆನೆಗಳನ್ನು ತಂದಿದ್ದೀವಿ. ಸಾಗರ, ಬಾಲಣ್ಣ ಮತ್ತು ಬಹದ್ದೂರ್ ಆನೆಗಳು ಬಂದಿರ್ತವೆ. ಇದರಲ್ಲಿ ಸಾಗರ ಪ್ರತಿ ವರ್ಷದಂತೆ ಸಾಗರ ಆನೆ ಅಂಬಾರಿಯನ್ನು ಹೊರ್ತದೆ. ಇಲ್ಲಿವರೆಗೆ ಸಾಗರ ಆನೆ ಈ ಶಿವಮೊಗ್ಗ ದಸರಲ್ಲಿ 15 ಬಾರಿ ಪಾರ್ಟಿಸಿಪೇಟ್ ಮಾಡಿದ್ದು, 5 ಬಾರಿ ಅಂಬಾರಿಯನ್ನು ಹೊತ್ತಿರುವಂಥ ಒಂದು ಹೆಗ್ಗಳಿಕೆಯನ್ನು ಹೊಂದಿರ್ತದೆ. ಸೊ ಈ ವರ್ಷ 6ನೇ ಬಾರಿ ಅಂಬಾರಿ ಹೊರ್ತಾ ಇದೆ. ಸೊ ಇದಕ್ಕೆ ಶಿವಮೊಗ್ಗ ಜನತೆಗೆ ಈ ಒಂದು ದಸರಾ ಅಂಬಾರಿ ಮೆರವಣಿಗೆಯಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು, ಅಂಬಾರಿ ಉತ್ಸವ ಚೆನ್ನಾಗಿ ಆಗಬೇಕು ಅನ್ನೋದೊಂದು ನಮ್ಮ ಉದ್ದೇಶ. ಅದರ ಸಂಪೂರ್ಣ ತಯಾರಿಯನ್ನು ನೀವೆಲ್ಲರೂ ನೋಡ್ತಾ ಇದ್ರಿ, ಚೆನ್ನಾಗಿ ಆಗ್ತಾಯಿದೆ. ಮೊದಲನೇದಾಗಿ ಆನೆಗಳಿಗೆ ಸ್ನಾನ ಮಾಡಿಸಿ ಆಹಾರ ಕೊಟ್ಟು ಈಗ ಅದನ್ನ ಸಿಂಗಾರ ಮಾಡುವಂಥ ಕೆಲಸ ನಡೀತಾ ಇದೆ. ಸೊ ನಂತರದಲ್ಲಿ ಮಹಾನಗರ ಪಾಲಿಕೆಯವರು ಹೇಳ್ದಂಗೆ 2 ಗಂಟೆಗೆ ಅಂಬಾರಿಯನ್ನು ಕಟ್ಕೊಂಡು ಅಂಬಾರಿ ಮೆರವಣಿಗೆ ಮಾನ್ಯ ಉಸ್ತುವಾರಿ ಸಚಿವರ ಒಂದು ಬಂದ ಮೇಲೆ ಆ ಒಂದು ಅಂಬಾರಿ ಮೆರವಣಿಗೆ ಶುರುವಾಗತ್ತೆ, ಪ್ರಾರಂಭ ಆಗುತ್ತೆ. ಸೊ ಅಲ್ಲಿವರೆಗೆ ಈ ಒಂದು ಅಂಬಾರಿ ಉತ್ಸವ ಚೆನ್ನಾಗಿ ಆಗಲಿ ಅಂತ ಕೇಳ್ತಾ, ಅದಕ್ಕೆ ಈ ಒಂದು ಅಂಬಾರಿ ಮೆರವಣಿಗೆ ಆನೆಗಳ ಮೆರವಣಿಗೆ ಚೆನ್ನಾಗಿ ಹೋಗೋದಕ್ಕೆ ನಮ್ಮ ಶಿವಮೊಗ್ಗ ಸಾರ್ವಜನಿಕ ಜನತೆ ಸಹಕಾರ ನೀಡಬೇಕಾಗಿ ನಾನು ಈ ಮೂಲಕ ಹೌದು, ಒಂದು ವಾರಗಳ ಕಾಲ ನಾವು ಈಗ ಬೆಳಿಗ್ಗೆ ಸಂಜೆ 2 ಸಮಯ ತಾಲೀಮು ನಡೆಸಿದ್ದೀವಿ. ಎಲ್ಲಿ ಆನೆ ಅಂಬಾರಿ ಮೆರವಣಿಗೆ ಸಾಗ್ತದೆ ಅದೇ ಸೇಮ್ ಒಂದು ದಾರಿಯಲ್ಲಿ ಅಂಬಾರಿ ತಾಲೀಮನ್ನು ನಡೆಸಿದ್ದೀವಿ. ಇವತ್ತು ಕೊನೆಯದಾಗಿ ಮಧ್ಯಾಹ್ನ ಅಂಬಾರಿ ಮೆರವಣಿಗೆ ನಡೀತದೆ. ಈ ಅಂಬಾರಿ ಮೆರವಣಿಗೆ ಸುಸೂತ್ರವಾಗಿ ನಡೆಯಲು ನಮ್ಮ ಶಿವಮೊಗ್ಗದ ಜನತೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹಂತದಲ್ಲಿ ಈ ಒಂದು ಸಮಯದಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಆನೆಗಳು ಆರೋಗ್ಯವಾಗಿರ್ತವೆ, ಆರಾಮಾಗಿದ್ದು ಚೆನ್ನಾಗಿ ಆಹಾರ ನೀರನ್ನ ತಗೋತಾ ಇದ್ದಾವೆ, ಏನು ತೊಂದರೆ ಇಲ್ಲ. ದಸರಾ ದಿನದಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಚಾಮುಂಡೇಶ್ವರಿ ಉತ್ಸವವನ್ನು ಕೈಗೊಳ್ಳಲಾಗ್ತದೆ. ಅದರ ಅಂಗವಾಗಿ ಸಕ್ಕರೆಬೈಲು ಆನೆ ಬಿಡಾರದಿಂದ 3 ಆನೆಗಳನ್ನು ತಂದಿದ್ದೀವಿ. ಸಾಗರ, ಬಾಲಣ್ಣ ಮತ್ತು ಬಹದ್ದೂರ್ ಆನೆಗಳು ಬಂದಿರ್ತವೆ. ಇದರಲ್ಲಿ ಸಾಗರ ಪ್ರತಿ ವರ್ಷದಂತೆ ಸಾಗರ ಆನೆ ಅಂಬಾರಿಯನ್ನು ಹೊರ್ತದೆ. ಇಲ್ಲಿವರೆಗೆ ಸಾಗರ ಆನೆ ಈ ಶಿವಮೊಗ್ಗ ದಸರಲ್ಲಿ 15 ಬಾರಿ ಪಾರ್ಟಿಸಿಪೇಟ್ ಮಾಡಿದ್ದು, 5 ಬಾರಿ ಅಂಬಾರಿಯನ್ನು ಹೊತ್ತಿರುವಂಥ ಒಂದು ಹೆಗ್ಗಳಿಕೆಯನ್ನು ಹೊಂದಿರ್ತದೆ. ಸೊ ಈ ವರ್ಷ 6ನೇ ಬಾರಿ ಅಂಬಾರಿ ಹೊರ್ತಾ ಇದೆ. ಸೊ ಇದಕ್ಕೆ ಶಿವಮೊಗ್ಗ ಜನತೆಗೆ ಈ ಒಂದು ದಸರಾ ಅಂಬಾರಿ ಮೆರವಣಿಗೆಯಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು, ಅಂಬಾರಿ ಉತ್ಸವ ಚೆನ್ನಾಗಿ ಆಗಬೇಕು ಅನ್ನೋದೊಂದು ನಮ್ಮ ಉದ್ದೇಶ. ಅದರ ಸಂಪೂರ್ಣ ತಯಾರಿಯನ್ನು ನೀವೆಲ್ಲರೂ ನೋಡ್ತಾ ಇದ್ರಿ, ಚೆನ್ನಾಗಿ ಆಗ್ತಾಯಿದೆ. ಮೊದಲನೇದಾಗಿ ಆನೆಗಳಿಗೆ ಸ್ನಾನ ಮಾಡಿಸಿ ಆಹಾರ ಕೊಟ್ಟು ಈಗ ಅದನ್ನ ಸಿಂಗಾರ ಮಾಡುವಂಥ ಕೆಲಸ ನಡೀತಾ ಇದೆ. ಸೊ ನಂತರದಲ್ಲಿ ಮಹಾನಗರ ಪಾಲಿಕೆಯವರು ಹೇಳ್ದಂಗೆ 2 ಗಂಟೆಗೆ ಅಂಬಾರಿಯನ್ನು ಕಟ್ಕೊಂಡು ಅಂಬಾರಿ ಮೆರವಣಿಗೆ ಮಾನ್ಯ ಉಸ್ತುವಾರಿ ಸಚಿವರ ಒಂದು ಬಂದ ಮೇಲೆ ಆ ಒಂದು ಅಂಬಾರಿ ಮೆರವಣಿಗೆ ಶುರುವಾಗತ್ತೆ, ಪ್ರಾರಂಭ ಆಗುತ್ತೆ. ಸೊ ಅಲ್ಲಿವರೆಗೆ ಈ ಒಂದು ಅಂಬಾರಿ ಉತ್ಸವ ಚೆನ್ನಾಗಿ ಆಗಲಿ ಅಂತ ಕೇಳ್ತಾ, ಅದಕ್ಕೆ ಈ ಒಂದು ಅಂಬಾರಿ ಮೆರವಣಿಗೆ ಆನೆಗಳ ಮೆರವಣಿಗೆ ಚೆನ್ನಾಗಿ ಹೋಗೋದಕ್ಕೆ ನಮ್ಮ ಶಿವಮೊಗ್ಗ ಸಾರ್ವಜನಿಕ ಜನತೆ ಸಹಕಾರ ನೀಡಬೇಕಾಗಿ ನಾನು ಈ ಮೂಲಕ ಹೌದು, ಒಂದು ವಾರಗಳ ಕಾಲ ನಾವು ಈಗ ಬೆಳಿಗ್ಗೆ ಸಂಜೆ 2 ಸಮಯ ತಾಲೀಮು ನಡೆಸಿದ್ದೀವಿ. ಎಲ್ಲಿ ಆನೆ ಅಂಬಾರಿ ಮೆರವಣಿಗೆ ಸಾಗ್ತದೆ ಅದೇ ಸೇಮ್ ಒಂದು ದಾರಿಯಲ್ಲಿ ಅಂಬಾರಿ ತಾಲೀಮನ್ನು ನಡೆಸಿದ್ದೀವಿ. ಇವತ್ತು ಕೊನೆಯದಾಗಿ ಮಧ್ಯಾಹ್ನ ಅಂಬಾರಿ ಮೆರವಣಿಗೆ ನಡೀತದೆ. ಈ ಅಂಬಾರಿ ಮೆರವಣಿಗೆ ಸುಸೂತ್ರವಾಗಿ ನಡೆಯಲು ನಮ್ಮ ಶಿವಮೊಗ್ಗದ ಜನತೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹಂತದಲ್ಲಿ ಈ ಒಂದು ಸಮಯದಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಆನೆಗಳು ಆರೋಗ್ಯವಾಗಿರ್ತವೆ, ಆರಾಮಾಗಿದ್ದು ಚೆನ್ನಾಗಿ ಆಹಾರ ನೀರನ್ನ ತಗೋತಾ ಇದ್ದಾವೆ, ಏನು ತೊಂದರೆ ಇಲ್ಲ.